ನಮಸ್ಕಾರ ಕರ್ನಾಟಕ. ಮತ್ತೊಮ್ಮೆ ಹೊಸ ವಿಷಯ ತೊಗೊಂಬಂದೀವಿ. ಏನಪ್ಪ ಹೊಸ ವಿಷಯಪ್ಪ ಅಂತಂತಂದ್ರೆ ಅದ ಹೂವಿನ ಬಾಣದಂತೆ ಅಂತೇಳಿ ಫೇಮಸ್ ಆದಂತಹ ನಿತ್ಯಶ್ರೀ ಅಂತಪ್ಪ ಆಕಿನ ಹೆಸರು. ನಿತ್ಯಶ್ರೀ ಈಗ ಆಕಿಗೆ ಫಿಲಮ್ ಆಫರ್ ಬಂದೈತಿ ಅಂತ. ಏನು ಕರ್ಮ ಗುರು ನವನ. ಏನು ನಮ್ಮ ಹುಡುಗರು ಕಂಟೆಂಟ್ ಮಾಡಿ ಮುಕುಳೆರಂಗೆ ಚಿಂತೆ ಮಾಡಿ ಸುಳ್ಳಿಲ್ದ ಸುದ್ದಿ ಇಲ್ದ ಸ್ವರ್ಗಿ ನಿದ್ದೆ ಇಲ್ದ ಸ್ವರ್ಗಿ ಊಟ ಮಾಡ್ಲಾರ್ದ ಭಾಳ ಅಂದ್ರೆ ಭಾಳ ತಲೆ ಕೆಡಿಸ್ಕೊಂಡು ವಿಡಿಯೋ ಮಾಡ್ತಾವ. ಒಂದು ಸಿನಿಮಾ ಆಫರ್ ಇಲ್ಲ. ಸಿನಿಮಾದವ್ರು ಫೋನ್ ಮಾಡ್ಯಾರ ಚಲೋ ಮಾಡಕತ್ತೀರಿ ಅಂತ ಹೇಳ್ಬೇಡ್ರಿ ಇಲ್ಲಿ ಯಾರಿಗೆ. ಆದ್ರೆ ಅಕ್ಕಗೆ ನೋಡು ಒಂದೇ ಒಂದು ಸಾಂಗ್, ಹೂವಿನ ಬಾಣದಂತೆ ಯಪ್ಪ. ಹೂವಿನ ಬಾಣ ಬುಟ್ಟಿದ್ದ ಯವ್ವ ಎಲ್ಲರ ಬುಡಕ್ಕೆ ಬಾಣ ಹೋಗ್ಯವ ನೋಡಿ. ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಏನದಾರಲ್ಲ, ಈ ಕಷ್ಟ ಬಿದ್ದು ಮಾಡೋರಿಗೆ ಬಾಣ ಅದು ಹೂವಿನ ಬಾಣ ಆಗಿಲ್ಲವ ಯವ್ವ. ನೀ ಬಿಟ್ಟಿದ್ದು ಬಾಣ ದೊಡ್ಡ ಬಾಣ ಆಗೈತಿ. ಅದ್ರ ಬಗ್ಗೆ ಹೇಳ್ಕೊತ ಕೂತ್ಕಂದ್ರೆ ಈಗ ಟೈಮ್ ಇಲ್ಲ. ಆದ್ರೆ ಒಂದೇ ವಿಷಯ ಏನಪ್ಪ ಅಂತ, ನೀ ಭಾಳ ಅದೃಷ್ಟ ಮಾಡಿಬೇ ಯಾಕ. ಚಲೋ ಆಯ್ತು. ಸಿನಿಮಾ ಆಫರ್ ಬಂದೈತಿ ಅಂತಪ್ಪ ತಿಳ್ಕೊರಿ. ನೀವರ ಒಂದು ಸ್ವಲ್ಪ ನೋಡ್ರಿ. ಸಿನಿಮಾ ಆಫರ್ ಇನ್ನು ಎಂತೆಂಥವ್ರಿಗೆ ಬರ್ತೈತೋ ಏನು. ಒಳ್ಳೆ ಕಲಾವಿದರಿಗೆ ಕಲೆಗೆ ಬೆಲೆರ ಐತಿಲ್ಲ ಅನ್ನೋದು ನನ್ನ ವಿಚಾರ ತಿಳಿಯೋದಾಗೈತಿ. ಇರಲಿ ಪಾಪ, ಆಕೆ ಹಾಡಿದ್ದಕ್ಕೆ ನನಗೇನು ಬೇಜಾರಿಲ್ಲ, ಫೇಮಸ್ ಆಗಿದ್ದಕ್ಕೇನು ಬೇಜಾರಿಲ್ಲ. ಅದನ್ನು ಮಾಧ್ಯಮದವರು ದಿನ ತೋರಿಸಿ ಎಲ್ಲ ಸೋಷಿಯಲ್ ಮೀಡಿಯಾಗಳು ತೋರಿಸಿ ಅಕ್ಕನ ದೊಡ್ಡ ಸ್ಟಾರ್ ಮಾಡಿಬಿಟ್ರು. ಇದೇ ಕೆಲಸವನ್ನು ಯಾರು ಏನಾರ ಒಂದು ಕೆಟ್ಟದ್ದು ಮಾಡಿದಾಗ ಅಥವಾ ಒಳ್ಳೇದು ಮಾಡಿದಾಗ ಜಾಸ್ತಿ ತೋರಿಸಿದ್ರೆ ಕೆಟ್ಟದ್ದು ಮಾಡೋದು ನಿಲ್ತಿತ್ತು, ಒಳ್ಳೇದು ಮಾಡೋದು ಜಾಸ್ತಿ ಆಗ್ತಿತ್ತು. ನೀವೇನೂ ತೋರಿಸ್ಲಿಲ್ಲ. ಪಾಪ ನಿತ್ಯಶ್ರೀ ಅನ್ನುವಂಥ ಹುಡುಗಿ ಆಕೆ ಏನೋ ಸ್ನೇಹಿತೆಗೋಸ್ಕರ ಸುಮ್ಮನೆ ಅಲ್ಲಿರುವಂಥ ಎಲ್ರಿಗೂ ಒಂದು ಸ್ವಲ್ಪ ನಗಿಸ್ಬೇಕನ್ನುವಂಥ ಕಾರಣಕ್ಕೋಸ್ಕರ ತನಗೇ ಆದಂಥ ಶೈಲಿಯಲ್ಲಿ ಹಾಡನ್ನು ಹಾಡಿಬಿಟ್ಲು. ಆ ಹಾಡನ್ನು ತೊಗೊಂಡೋಗಿ ನೀವು ವೈರಲ್ ಮಾಡಿದ್ದಲ್ದ, ಅದನ್ನು ಎಲ್ಲ ರೀತಿಯಿಂದ ಟ್ರೋಲ್ ಮಾಡಿದ್ದಲ್ದ, ಮತ್ತು ಎಲ್ಲ ರೀತಿಯಿಂದ ಅದನ್ನು ರೀಲ್ಸ್ ಮಾಡಿ ಹಾಕಿದ್ರಿಂದ ಅಕ್ಕ ಫುಲ್ ಸ್ಟಾರ್ ಆಗಿಬಿಟ್ಲು. ಆದಾ ವಾಯ್ಸಿಗೆ ಮತ್ತು ರೀಲ್ಸ್ ಬೇರೆ ಮಾಡಾಕತ್ತೀರಿ. ಶಿವ ಇಂತಹ ದೃಶ್ಯಗಳನ್ನು ನೋಡಲಂದೇ ಕೆಲವರಿಗೆ ಕಣ್ಣುಗಳನ್ನು ಕೊಟ್ಟೆಯ ಶಿವನೇ ಎನ್ನುವಂಥ ಮಾತು ಭಾಳ ನೆನಪಾಗ್ತೈತಿ. ಇರಲಿ, ಖುಷಿ ಪಡ್ರಿ, ಅದಕ್ಕೇನು ಸಂಬಂಧ ಇಲ್ಲ. ನನಗೆ ಅದು ದೊಡ್ಡ ವಿಚಿತ್ರ ಅನಿಸಿಲ್ಲ. ನಮ್ಮ ಮಂದಿ ಎಷ್ಟು ಉದ್ರಿ ಅದೀವಿ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಸಿಕ್ಕಿಬಿಟ್ಟೈತಿ. ಈಗ ಎಷ್ಟಪ್ಪ ಅಂತಂತಂದ್ರೆ, ಆಕೆ ಹಾಡಿದ ನಿತ್ಯಶ್ರೀ ಅಷ್ಟೇ ಫೇಮಸ್ ಆಗಿಲ್ಲ. ಆಕೆ ಪಕ್ಕಕ್ಕೆ ಸುಮ್ಮನೆ ನಿಂತಾಳ. ಆಕೆ ಕೂಡ ಫುಲ್ ಫೇಮಸ್ಸ. ಎಷ್ಟು ಫೇಮಸ್ ಅಂದರೆ, ನಮ್ಮ ಹುಡುಗರು ಎಷ್ಟು ಖಾಲಿ ಅದಾರಪ್ಪ. ತೋ ಅದ್ರ ಬಗ್ಗೆ ಹೇಳೋಕ್ಕೂ ಕೂಡ ನಮಗೆ ಒಂದಿಷ್ಟು ಜಿಗುಪ್ಸೆ ಆಗ್ತೈತಿ. ಆದರೆ ಹೇಳಬೇಕಾದ ಅನಿವಾರ್ಯ. ಏನಪ್ಪ ಅಂತಂದ್ರೆ, ಆಕಿನ ಹೆಸರು ಏನೋ, ಆಕೆ ಪಕ್ಕದಾಗ ನಿಂತಿದ್ಲಂತ, ಅರಿಶಿಣದ ಬಟ್ಟೆ ಹಾಕ್ಕೊಂಡಿದ್ಲಂತ. ಆಕೆ ಕೂಡ ಫುಲ್ಲು ಫೇಮಸ್. ಈಗ ಆಕಿಂದ ಇನ್ಸ್ಟಾಗ್ರಾಮ್ ID ತೆಗೆದು ಚೆಕ್ ಮಾಡ್ರಿ, ತಿಳ್ಕೊಂಬಿಡ್ರಿ. ಆಕೆ ಇದ್ದಿದ್ದು ಕೇವಲ 300ರಿಂದ 400 ಫಾಲೋವರ್ಸ್ ಇದ್ರಂತ. ಇವತ್ತು 20,000ದಿಂದ 25,000 ಫಾಲೋವರ್ಸ್ ಅದಾರ. ಬರೀ 2 ದಿನ 3 ದಿನ ಆಯ್ತಾನ ಅಷ್ಟ. ಶಿವ ಇನ್ನು ಎಲ್ಲೆಲ್ಲಿಗೆ ಹೋಗ್ಕತ್ತೇವೋ ಸೋಷಿಯಲ್ ಮೀಡಿಯಾ ನೋಡ್ರಿ. ಎಷ್ಟರ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಐತಪ್ಪ ಅಂತಂತಂದ್ರೆ, ಇದ್ರ ಬಗ್ಗೆ ನಾನು ಹೇಳೋಕ್ಕೂ ನನಗೆ ಒಂಥರ ಯಾರನ್ನ ಬೀಳಿಸ್ತೈತೋ, ಯಾರನ್ನ ಏಳಿಸ್ತೈತೋ, ಮತ್ತು ಎಷ್ಟು ಜಲ್ದಿ ಎದ್ದವ್ರು ಎಷ್ಟು ಜಲ್ದಿ ಬೀಳ್ತಾರೋ ಒಂದೂ ಗೊತ್ತಿಲ್ಲ. ಒಟ್ಟು ಫೇಮಸ್ ಆಗ್ಯಾಳ. ನಿಮ್ಮದು ಆಶೀರ್ವಾದ ಇರಲಿ ಪಾಪ. ನಿಮಗೂ ಒಂದಿನ ಮತ್ತು ಅಂಥ ಕಾಲ ಬರ್ಬೋದು ನೋಡ್ರಿ. ದುರದೃಷ್ಟ ಎಷ್ಟೈತಪ್ಪ ಅಂತಂದ್ರೆ, ಅದೃಷ್ಟ ಕೇವಲ ಕಲೆ ಇದ್ರೆ ಸಾಲದಂತ, ಅದಕ್ಕೆ ಅದೃಷ್ಟನೂ ಇರ್ಬೇಕಂತ. ಇದು ಸತ್ಯ ಆಗೋಯ್ತು ಈ ಮಾತು ಇವತ್ತು. ಮುಂದೆ ಏನು ಮಾಡ್ತಾಳೋ. ಸಿನಿಮಾ ಬೇರೆ ಆಫರ್ ಬಂದಂತ ಅವ್ರಪ್ಪ ಒಪ್ಪಿಕೊಂಡಾನಂತ. ಮತ್ತು ಆ ವಿಡಿಯೋ ನೋಡ್ಕೊಂಬಂದ್ಬಿಡ್ರಿ ಒಂದು ಸ್ವಲ್ಪ. ನಮ್ಮ ಮನೆಗೆ ಡೈರೆಕ್ಟರ್ಸ್ ಹೋಗಿದ್ರಂತೆ, ನಿಮ್ಮ ಮಗಳನ್ನ ಕಳ್ಸ್ಕೊಡಿ ಅಂತ. ಅಪ್ಪ ನನಗ್ ಓಕೆ ಅಂತ ಅಂದಿದ್ದಾರೆ. ವಿಡಿಯೋ ನೋಡ್ಕೊಂಬಂದ್ರ ಇಲ್ಲಿ ನೋಡಿ ತಿಳ್ಕೋರಿ ನೀವು. ಇಷ್ಟ ಒಳ್ಳೆ ಕಲಾವಿದರಿಗೆ ಕಲೆ ಐತಿ ಖರೆ, ಅವರಿಗೆ ಅದೃಷ್ಟ ಇಲ್ಲ. ಈಗಿಗೆ ಕಲೆ ಇಲ್ಲ, ಅದೃಷ್ಟ ಐತಿ. ಪಡ್ಕೊಂಬರ್ಬೇಕಂತ ಅದನ್ನೆಲ್ಲ ಏನೂ ಮಾಡೋಕ್ಕಾಗಿಲ್ಲ. ಕೆಲವೊಂದು ಹಂಗೆ ಎದ್ದು ಬಿಡ್ತಾವೆ ನೋಡ್ರಿ. ಮೋನಾಲಿಸ ನೋಡ್ರಿ, ಇವತ್ತು ಯಾವುದೋ ಸಿನಿಮಾದಾಗ ಆಕೆ ಕೂಡ ದೊಡ್ಡ ಹೀರೋಯಿನ್ ಆಗಿಬಿಟ್ಟಾಳ. ಆಕೆ ಏನು ಭಾಳ ಕಷ್ಟಪಡಲಿಲ್ಲ. ಆದರೆ ಇವತ್ತು ದೊಡ್ಡ ಸ್ಟಾರ್ ನಟರು ಯಾವ ಸ್ಥಾನದಾಗ ಇರ್ಬೇಕು ಆ ಸ್ಥಾನದಾಗ ಆಕಿನ್ನೂ ಕೂಡ ಸೋಷಿಯಲ್ ಮೀಡಿಯಾದವ್ರು ತಗೊಂಡೋಗಿ ಇಟ್ಟುಬಿಟ್ಟಾರ. ಆಕೆ ಈಗ ಸದ್ಯ ಎಲ್ಲಿಪ್ಪ ಅಯೋಧ್ಯ ಮಂದಿರದಾಗ ಇದ್ದಂತ ಇವತ್ತು ಅಯೋಧ್ಯ ಮಂದಿರವನ್ನು ಸೃಷ್ಟಿಸುವಂತಹ ಒಂದು ಶಕ್ತಿ ಪಡ್ಕೊಳ್ಬೇಕನ್ನುವಂಥ ಪ್ರಯತ್ನದೊಳಗದಾಳ. ಈ ಹುಡುಗಿ ನಿತ್ಯಶ್ರೀ ಅನ್ನುವಂಥ ಹುಡುಗಿದು KR ಪೇಟೆ ಅಂತ ಆ ಊರ್ಲಿಂದ ಒಂದಷ್ಟು ಫೇಮಸ್ ಆಗಿಬಿಟ್ಟಾಳೆ. ಇವತ್ತಂತೂ ಎಲ್ಲಿ ಹೋದರೂ
ಸೆಲ್ಫಿ, ಎಲ್ಲಿ ಹೋದ್ರೆ ಮತ್ತೊಂದು ಹಾಡು ಹಾಡಿ. ಯವ್ವ ಅದು ಒಂದೇ ಹಾಡು ಹಾಡು, ದಯವಿಟ್ಟು ಬೇರೆದು ಯಾವುದೂ ಹಾಡಬೇಡ. ಅದು ಒಂದು ಇವ್ರಿಗೆ ಇಷ್ಟ ಆಗೈತಲ್ಲ ಅದು ಒಂದೇ ಹಾಡು. ಬೇರೆದು ಯಾವುದಾರು ಹಾಡಿ ನಮ್ಮ ಕಿವಿಯಾಗಿ ಇದ್ದಿದ್ದು ಕಿವಿನ ಕಳ್ಕೊಳಂಗೆ ಮಾಡಬೇಡ. ಯಾಕೆ ದಯವಿಟ್ಟು ನನ್ನ ಮಾತು ಒಂದು ಸ್ವಲ್ಪ ಅರ್ಥ ಮಾಡ್ಕೊ, ಇಲ್ಲ ನಮ್ಮ ಅಣ್ಣತಮ್ಮರ ಮಾತು ಒಂದು ಸ್ವಲ್ಪ ಕೇಳು. ನೀ ಅದು ಒಂದು ಹಾಡು ಬಿಟ್ಟು ಬೇರೆದು ಯಾವುದೂ ಹಾಡಬೇಡವ ತಾಯಿ. ಅಷ್ಟು ಕಕ್ಕಸವಾಗಿ ಕೇಳ್ತದೆ ನನಗದು ಹಾಡು. ಕೇಳಿದೆ ನಾನು ಎಲ್ಲ ಕಡೆಗೆ ಬೇರೆ ಬೇರೆ. ಮತ್ತೊಂದು ಹಾಡು ವೈರಲ್, ಮತ್ತೊಂದು ಹಾಡು ಸುಡುಗಾಡು ಸಿದ್ದಿನ ಮಟ್ಟ ಯಾವುದೂ ಆಗಿಲ್ಲ ಅದ್ರಾಗ ವೈರಲ್. ಅದು ಒಂದೇ ವೈರಲ್ ಆಗಿರೋದು. ಇವು ತಿಳಿದಂಗೆ ಅವ್ರವ್ರು ಬರ್ಕೊಂಬಿಡೋದು. ಆಕೆ ದೊಡ್ಡ ಸ್ಟಾರ್ ಅನ್ನೋದು ರೀತಿ ಇವು ಮಾಧ್ಯಮಗಳು ಕೂಡ ಆಕಿನ ಕರ್ಕೊಂಬಂದು ಇಂಟರ್ವ್ಯೂ ಮಾಡಿಬಿಟ್ಟಾರೆ. ನೀ ಏನು ಮಾಡ್ಬೇಕಂತ ಮಾಡಿ, ಮುಂದೆ ಏನು ಮಾಡ್ಬೇಕು, ಏನು ಕಡ್ದು ಕಟ್ಟಿ ಹಾಕ್ಯಾಳ ಆಕಿನ ತೊಗೊಂಬಂದು ನೀ ಏನು ಮಾಡ್ಬೇಕು ಮಾಡಿ, ನೀ ಏನು ಮಾಡೋದೈತಿ. ಒಂದು ಸಾಂಗ್ ಆಡ್ಯಾರ, ಆ ಸಾಂಗ್ ದೊಡ್ಡ ಮಟ್ಟಿಗೆ ತೊಗೊಂಡೋಗಿ ಚರ್ಚೆ ಮಾಡಾಕತ್ತೀರಿ. ನಾವು ನಿಮಗೇರ ಏನು ತಲೆಯಾಗ ಏನಾರ ಸಗಣಿ ಗಿಗಣಿ ತುಂಬಿಕೊಂಡದೇನಂತ ನನಗೆ ತಿಳಿವಲ್ತಪ್ಪ. ತೋ ಇಂಥ ಅದಿರಪ್ಪ ನೀವು. ಮಾಧ್ಯಮಗಳು ನಿಮ್ಮ ತಲೆಯಾಗೆಲ್ಲ ಸಗಣಿ ತುಂಬಿಬಿಟ್ಟೈತಿ ನೋಡಿ. ಪದೇ ಯಾಕೆ ತೊಗೊಂಬಂದು ತೋರಿಸ್ತೀರಿ ಆಕಿನ ಅನ್ನೋದು ನನಗೆ ತಿಳಿಯಾರ್ದಂಗೆ ಆಗಿಬಿಟ್ಟದೆ. ಸರಿಪ್ಪ ತೋರಿಸಿರಿ ಪಾಪ, ಆಕಿ ತಪ್ಪಲ್ಲ, ನಿಂಬದು ತಪ್ಪಂತ ನಾ ಹೇಳಕತ್ತಿರೋದು. ಆಕಿದೇನೂ ತಪ್ಪಲ್ಲ. ಆಕಿ ನೀವು ಫೇಮಸ್ ಮಾಡ್ತಾರಂತನೂ ಆಕಿಗೆ ಗೊತ್ತಿಲ್ಲ. ನಾ ಫೇಮಸ್ ಆಗ್ಬೇಕಂತನೂ ಆಕೆ ಆಡಿಲ್ಲ. ಕೆಲವೊಂದು ಹುಚ್ಚುಚ್ಚು ಮಾಡಾಕತ್ತೇವೆ ಆಗಲೇ, ಹ್ಯಾಪಿ ಬರ್ಡೇ ಅಂತೇಳಿ ಅವು ಫೇಮಸ್ ಆಗ್ಬೇಕಂತ ಮಾಡಾಕತ್ತಾರಂತ ನಮಗೆ ಅರ್ಥ ಆಗತ್ತೆ ಅವ್ರದ್ದು. ಅಲ್ಲ, ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಅದ್ರ ಪ್ರಶ್ನೆ ಅಲ್ಲ. ಆದರೆ ಇಲ್ಲಿ ಏನು ಪ್ರಶ್ನೆ ಅಂದ್ರೆ, ಯಾವುದನ್ನು ನೀವು ತೋರಿಸ್ಬೇಕು ಅದನ್ನು ತೋರಿಸವಲ್ರಿ, ಯಾವುದನ್ನು ತೋರಿಸ್ಬಾರ್ದು ಅದನ್ನು ತೋರ್ಸಕತ್ತಿ ಬಿಟ್ಟಿರಿ. ಅದು ಭಾಳ ಮನಸ್ಸಿಗೆ ಬೇಜಾರಾಗಿರುವಂಥದ್ದು. ಏನಪ್ಪ ಈ ದೇಶದೊಳಗೆ ಯಾರ್ಯಾರು ಹೆಂಗೆ ವೈರಲ್ ಹಾಕಾರು, ಯಾರ್ಯಾರು ಹೆಂಗೆ ಒದಿಸ್ಕೊಳ್ತಾರೋ ಒಂದೂ ಅರ್ಥ ಆಗವಲ್ತು. ಒಟ್ಟು ನಿಮಗೆ ಖುಷಿ, ನಿಮಗೆ ಏನೋ ಒಂದು ನೀವು ಒಂದು ದೊಡ್ಡ ಸಾಧನೆ ಮಾಡಿಬಿಟ್ಟಿವಿ ಅನ್ನಂಗೆ ಖುಷಿ ಇರಲಿ. ಅದು ನಿಮ್ಮ ವೈಯಕ್ತಿಕ ವಿಚಾರ, ನಿಮಗೂ ಭಾಳ ಮಾತಾಡೋಂಗಿಲ್ಲ. ಇಲ್ಲಿ ಎಲ್ಲ ತಪ್ಪದೇವ, ಎಲ್ಲನೂ ಸರಿ ಅದೇವ. ಹಂಗಾಗಿ ನಾವು ಯಾವುದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಂಗಿಲ್ಲ. ಖುಷಿ ಪಡ್ರಿ, ಒಟ್ಟು ಖುಷಿ ಇರ್ರಿ. ಮಸ್ತ್ ಆಕಿನೂ ಬೆಳೆಸ್ರಿ, ಆಕಿನ ಮನ್ಯಾಗ ಅವ್ರ ಅಪ್ಪನೂ ಬೆಳೆಸ್ರಿ, ಅವ್ರ ಅಕ್ಕನೂ ಬೆಳೆಸ್ರಿ, ಅವ್ರ ತಮ್ಮನೂ ಬೆಳೆಸ್ರಿ, ಅವ್ರ ಅಣ್ಣ ತಮ್ಮರು ಎಲ್ಲರನ್ನೂ ಬೆಳೆಸ್ರಿ. ಅದು ನಿಮ್ಮ ಇಷ್ಟ. ಈಗ ನಾರು ತೊಗೊಂಡು ಏನು ಮಾಡಲಿ, ಅಥವಾ ನಾನಾರು ಹೇಳಕ್ಕೆ ನಿಮ್ಗೆ ಯಾರು ಬೆಳೆಸ್ರಿ, ನಿಮ್ಮ ಇಷ್ಟ. ಆಕೆ ಫ್ರೆಂಡ್ ಅದಳಲ್ಲ ಐಶ್ವರ್ಯ ಅಂತೇಳಿ, ಆಕಿನೂ ಕೂಡ ಬೆಳೆಸಾಕತ್ತಿ ಬಿಟ್ರಿ. ಈಗ ಆಲ್ರೆಡಿ ಬೆಳೆಸೇ ಬಿಟ್ಟಿರಿ. ಈಕಿನ ಒಯ್ದು ಹಾಡಿನೊಳಗೆ ಫೇಮಸ್ ಮಾಡಿರಿ, ಆಕಿನ ಬ್ಯೂಟಿ ಒಳಗೆ ಫೇಮಸ್ ಮಾಡಿರಿ. ಆಕಿನ ಕರ್ನಾಟಕದ ಕ್ರಶ್ ಅಂತ ಕರೆಯಕಚ್ಚಿರಿ. ಅಪ್ಪ ಒಂದು ಕ್ರಶ್ ಹೋಗಿ ಹಿಂದಿ ಮಾಧ್ಯಮದ ಹೋಗಿ ಕುಂತು ಬಿಟ್ಟಾಳ ರಶ್ಮಿ ಏನಪ್ಪ ಆಕೆ ಹೆಸರು, ರಶ್ಮಿಕಾ ಮದ್ದಣ್ಣ. ಒಂದು ಕ್ರಶ್ ಅಂತ ಆಕಿನ ತೊಗೊಂಡೋಗಿ ಅಲ್ಲಿ ಕುಂದಿರಿಸಿಬಿಟ್ಟಿರಿ. ಮತ್ತು ಈಗಿನ ತೊಗೊಂಬಂದಿರಿ ಐಶ್ವರ್ಯ ಕ್ರಶ್ ಅಂತ. ಶಿವ 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 ಶಿವ. ಐಶ್ವರ್ಯ ನೋಡೋದ್ರೊಳಗೆ ನಿಮ್ಮ ಐಶ್ವರ್ಯ ಕಳ್ಕೊಂಡಿರಲ್ಲೋ ಯಪ್ಪ ದೇವರು. ಯಾಕಂತವು ಮಾಡತ್ತೀರಿ? ಮಾಡ್ರಿ, ಒಳ್ಳೊಳ್ಳೆ ಕಲಾವಿದರು ಅದಾರ, ಒಳ್ಳೊಳ್ಳೆ ಸಿಂಗರ್ಸ್ ಅದಾರ, ಮಾಡ್ರಿ ಅಂಥವೆಲ್ಲ ಮಾಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತೇನೆ ಅಷ್ಟೇ. ಏನು ವಾರನ ಮಾಡೋಕ್ಕಿತ್ತಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.